ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಏಪ್ರಿಲ್ 5ರಿಂದ ಕ್ರಾಂತಿಕಾರಿ ರಥಯಾತ್ರೆ ಹಮ್ಮಿಕೊಂಡಿದ್ದು ಮೇ 17ರಂದು ರಥಯಾತ್ರೆ ದಾವಣಗೆರೆಗೆ ಆಗಮಿಸಲಿದೆ ಎಂದು ಸಮಾಜದ ಮುಖಂಡ ಸಿ ಬಸವರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ 18ರಂದು ಬೆಳಗ್ಗೆ 10:30ಕ್ಕೆ ಗಾಂಧಿ ಸರ್ಕಲ್ನಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಕ್ರಾಂತಿಕಾರಿ ರಥಯಾತ್ರೆ ರಾಜಬೀದಿಗಳಲ್ಲಿ ಸಾಗಲಿದ್ದು ಬಳಿಕ ಗಾಂಧಿ ವೃತ್ತದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ಅಲ್ಲಿದ್ದ ಅದಡಿ ರಸ್ತೆಯಲ್ಲಿರುವಂತಹ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಳಿಕ 2:30ಕ್ಕೆ ಶಿರಬಗೊಂಡನಹಳ್ಳಿಯಲ್ಲಿ ಮೆರವಣಿಗೆ ಹಾಗೂ ಸಭೆ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಗೆ ಹರಿಹರ ನಗರದ ಸರ್ಕಲ್ನಿಂದ ಮೆರವಣಿಗೆ ಹಾಗೂ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ಸಂಜೆ ಮಲೆಬೆನ್ನೂರಿನಲ್ಲಿ ಮೆರವಣಿಗೆ ಸಭೆ ನಡೆಯಲಿದ್ದು ಹೊನ್ನಾಳಿಯಲ್ಲಿ ವಾಸ್ತವ್ಯ ಹೂಡಲಿದೆ ಎಂದರು. ಮೇ 19ರಂದು ಬೆಳಗ್ಗೆ ಹೊನ್ನಾಳಿಯ ಟಿಬಿ ವೃತ್ತದಿಂದ ಮೆರವಣಿಗೆ ಆರಂಭವಾಗಲಿದ್ದು ರಾಯಣ್ಣ ವೃತ್ತದಲ್ಲಿ ಸಭೆ ನಡೆಯಲಿದೆ ಎಂದ ಅವರು ಮಧ್ಯಾಹ್ನ 1 ಗಂಟೆಗೆ ಸುರವನ್ನೇ, 2:30ಕ್ಕೆ ಸಾಸ್ವೇಹಳ್ಳಿ, ಸಂಜೆ 5:30ಕ್ಕೆ ಚನ್ನಗಿರಿಗೆ ತಲುಪಲಿದೆ ಎಂದರು. ಅಷ್ಟೇ ಅಲ್ಲದೆ ಅಲ್ಲೇ ವಾಸ್ತವ್ಯ ಹೂಡಲಿದ್ದು ಮೇ 20ರಂದು ಬೆಳಗ್ಗೆ ಸಂತೆಬೆನ್ನೂರು, ಮಧ್ಯಾಹ್ನ ಯಲಬೇತೂರು, ಸಂಜೆ 4:30ಕ್ಕೆ ಜಗಳೂರು ತಲುಪಲಿದ್ದು ಅಲ್ಲಿದ್ದ ಚಿತ್ರದುರ್ಗದ ಕಡೆಗೆ ರಥಯಾತ್ರೆ ಸಾಗಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಡಿ ಹನುಮಂತಪ್ಪ, ಎಚ್.ಸಿ. ಮಲ್ಲಪ್ಪ, ನಾಗರಾಜ್, ದುಗ್ಗಪ್ಪ, ಗಣೇಶ್, ಮಲ್ಲೇಶ್ ಚಿಕ್ಕೇರಹಳ್ಳಿ, ಸಿದ್ದೇಶ್ ಬಾತಿ ಸೇರಿದಂತೆ ಮತ್ತಿತರರಿದ್ದರು. ಒಳ ಮೀಸಲಾತಿಗಾಗಿ ರಾಜ್ಯಾದ್ಯಂತ ಜಾಗೃತಿ ಮೂಡಿಸುವುದಕ್ಕಾಗಿ ಇಡೀ ರಾಜ್ಯದಲ್ಲಿ ಏಪ್ರಿಲ್ 5ನೇ ತಾರೀಕಿನಿಂದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಉದ್ಘಾಟನೆಗೊಂಡು ಇಡೀ ರಾಜ್ಯಾದ್ಯಂತ ಸುಮಾರು 2500 ಕಿಲೋಮೀಟರ್ಗಳ ರಥಯಾತ್ರೆಯನ್ನು ದಾವಣಗೆರೆಗೆ ಮೇ 17ರ ರಾತ್ರಿ ಆಗಮಿಸುತ್ತದೆ. 18ನೇ ತಾರೀಕಿಗೆ ದಾವಣಗೆರೆ ಗಾಂಧಿನಗರದ ಸರ್ಕಲ್ನಲ್ಲಿರ್ತಕ್ಕಂಥ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ರಾಜಬೀದಿಗಳಲ್ಲಿ ಕ್ರಾಂತಿಕಾರಿ ರಥಯಾತ್ರೆಯನ್ನು ಮೆರವಣಿಗೆ ಮಾಡುತ್ತಿದ್ದೇವೆ. ನಂತರ ಸರ್ಕಲ್ನಲ್ಲೇ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದಾದ ನಂತರ ಮಧ್ಯಾಹ್ನ 1:30ಕ್ಕೆ ಅದಡಿ ರಸ್ತೆಯಲ್ಲಿರ್ತಕ್ಕಂಥ ಅಂಬೇಡ್ಕರ್ ಕೈ ವಿರುದ್ಧ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತದನಂತರ 3 ಗಂಟೆಗೆ ಶಿರಮಗೊಂಡನಹಳ್ಳಿಗೆ ಅಲ್ಲಿ ಕೂಡ ಹೋಗಿ ಮೆರವಣಿಗೆ ಮತ್ತು ಸಭೆಯನ್ನು ಮಾಡ್ತಿದೆ. ನಂತರ 3:30 ಹರಿಹರ ನಗರದಲ್ಲಿ ಹರಿಹರ ಟೌನ್ ಸರ್ಕಲ್ನಿಂದ ಗಾಂಧಿನಗರದವರೆಗೆ ಮೆರವಣಿಗೆ, ಎ.ಕೆ. ಕಾಲೋನಿ ಮತ್ತು ವೇದಿಕೆ ಕಾರ್ಯಕ್ರಮ ಇರುತ್ತೆ. ನಂತರ 5:00ವರೆಗೆ ಮಲೆಬೆನ್ನೂರಲ್ಲಿ ಮೆರವಣಿಗೆ ಮತ್ತು ಸಭೆ ಕಾರ್ಯಕ್ರಮ ಇರುತ್ತೆ. ರಾತ್ರಿ ಹೊನ್ನಾಳಿಯಲ್ಲಿ ವಾಸ್ತವ್ಯ ಹೂಡ್ತದೆ. ಬೆಳಗ್ಗೆ 19/5/2025ರಂದು ಹೊನ್ನಾಳಿಯ ಟಿ.ಬಿ. ಸರ್ಕಲ್ನಿಂದ ಬೆಳಗ್ಗೆ 11 ಗಂಟೆಗೆ ಮೆರವಣಿಗೆ ಮತ್ತು ಎ.ಕೆ. ಕಾಲೋನಿ, ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ದಲಿತ ಸಂಘ ಸಮಿತಿಯ ಸಂಸ್ಥಾಪಕರಾದ ಪ್ರೊಫೆಸರ್ ಬಿ. ಕೃಷ್ಣಪ್ಪ ಅವರ ಸಮಾಧಿ ಸ್ಥಳದಿಂದ ಪಾದಯಾತ್ರೆಯನ್ನು ಮಾಡಿದರು. ಇಡೀ ರಾಜ್ಯಾದ್ಯಂತ ಇಲ್ಲಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡಿ ಅಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮಧ್ಯಂತರ ವರದಿಯನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದ ಸಮಿತಿ ನೀಡಿದೆ. ಏನಂತ ನೀಡಿರೋದು ಅಂತಂದು ಹೇಳಿದರೆ, ದತ್ತಾಂಶ ಇಲ್ಲದೇ ಒಳ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಮಗೆ ಸಮಯಾವಕಾಶ ಬೇಕು ಅಂತಂದು ಹೇಳಿ ಅವರು ಒಂದು 2 ತಿಂಗಳು 3 ತಿಂಗಳು ಸಮಯ ಕೇಳಿ ಈಗ ದತ್ತಾಂಶವನ್ನು ಸಂಗ್ರಹಣೆ ಮಾಡ್ತಾಯಿದ್ದಾರೆ. ಬಹುಶಃ ಸರ್ಕಾರಕ್ಕೆ ಏನಾದರೂ ಸುಪ್ರೀಂ ಕೋರ್ಟ್ ಮೇಲೆ ಗೌರವ ಇದ್ದರೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಆಗಿ ಆಗಸ್ಟ್ 1ನೇ ತಾರೀಕು ಆಯಿತು 2024 ಈಗಾಗಲೇ 6 ತಿಂಗಳು ಮುಗಿದಿದೆ. ಈ ಹಿನ್ನೆಲೆ ಒಳಗೆ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ, ಯಾವುದೇ ಕಾರಣಕ್ಕೆ ನೀವು ದತ್ತಾಂಶವನ್ನು ಶೀಘ್ರವಾಗಿ ಸಂಗ್ರಹಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ಅದೇ ರೀತಿ ಸಮರ್ಪಕವಾಗಿ ಸಂಗ್ರಹಿಸಬೇಕು ಅನ್ನುವಂಥದ್ದು. ಈಗ ಏನಾಗ್ತಾಯಿದೆ ಅಂತಂತ ಹೇಳಿದರೆ, ತರಬೇತಿ ಸಫಿಷಿಯೆಂಟಾಗಿ ಆಗಿಲ್ಲ. ಶಿಕ್ಷಕರಿಗೆ ಏನು ಸರ್ವೆ ಮಾಡ್ತಾಯಿದ್ದಾರೆ ಅದು ತರಬೇತಿ ಸರಿಯಾಗಿ ಆಗಿಲ್ಲ. ಅವರು ತುಂಬ ಒದ್ದಾಡಿ ಸಂಗ್ರಹಣೆ ಮಾಡ್ತಾಯಿದ್ದಾರೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಗ್ರಾಸ್ ರೂಟ್ ಲೆವೆಲಲ್ಲಿ ಭಾಳ ಸಮಸ್ಯೆ ಆಗ್ತಾಯಿದೆ. ಹಾಗೆ ಅವರು ನಿಮ್ಮ ಜಾತಿ ಯಾವುದು ಅಂತ ಅಷ್ಟೇ ಕೇಳ್ತಾರೆ. ನೀವು ಎಸ್ಸಿನ, ನಿಮ್ಮ ಜಾತಿ ಯಾವುದು? ನಮ್ಮವ್ರು ಏನು ಹೇಳ್ತಾರೆ ಅಂತಂದೇಳಿ, ಎಸ್ಪೆಷಲಿ ಮಾದಿಗರು, ನಾವು ಮಾದಿಗರು ಅಂತ ಕೇಳಕ್ಕೆ ಮುಜುಗರ ಪಡ್ಕೊಂತಾರೆ. ಅವರು ಆದಿ ಕರ್ನಾಟಕ ಅಂತ ಹೇಳೋದು, ಹರಿಜನ ಅಂತ ಹೇಳೋದು, ಈ ಥರದ ಶಬ್ದಗಳನ್ನ ಬಳಸ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ಅವ್ರು ಕೇಳಬೇಕಾಗಿದ್ದಂಥದ್ದು, ನಿಮ್ಮ ಮೂಲ ಉಪಜಾತಿ ಯಾವುದು, ನಿಮ್ಮ ಹಿರಿಯರು ಏನು ಕಸುಬು ಮಾಡ್ತಾಯಿದ್ರು, ಇದನ್ನು ಕೇಳಿ ಮಾದಿಗ ಅಂತ ಬರೆಸಬೇಕು. 61 ಕ್ರಮ ಸಂಖ್ಯೆನ ಬರೆಸಬೇಕಾಗಿದೆ.